ಓಯ್, ಯಾರು ಕರೆದದ್ದು ಮಾರಾಯ್ರೆ? ಡಾಕ್ಟ್ರೆ, ಇಲ್ಲಿ ಬಾ ಮಾರಾಯ. ನಾನು ಡಾಕ್ಟ್ರು, ಎಂತದಾಗ್ಬೇಕು? ನನ್ ತಂಗಿ ಗೌರಿ ಬಹಳ ವರ್ಷದಿಂದ ಗರ್ಭನೇ ಧರಿಸಿಲ್ಲ. ಏನಾದ್ರೂ ಮಾಡಿ ಗರ್ಭಧಾರಣೆ ಮಾಡಿ ಪುಣ್ಯ ಕಟ್ಕಳಿ. ನಿನ್ನ ತಂಗಿ ಗರ್ಭಿಣಿ ಆಗಲಿಲ್ವೋ? ಅದಕ್ಕೆ ನಾನಿದ್ದೇನೆ ಮಾರಾಯ. ನೀನೇನು ಯೋಚನೆ ಮಾಡೋದು ಬೇಡ. ಎಲ್ಲಿ ಗೌರಿ, ಎಲ್ಲಿ? ಕ್ಯಾತ್ಮಾರ್ನಹಳ್ಳಿ ಸಂತೆಲಿ ಬ್ಲಡಿ ಕಾಂಪೌಂಡರ್ ನನ್ನ ಹುಡ್ಕೊಂಬರೋ ಗಿರಾಕಿಗಳ ಹತ್ರ ಮಿಸ್ಬಿಹೇವ್ ಮಾಡಿ ಈ ಇಂಪಾರ್ಟೆಂಟ್ ಡಾಕ್ಟರ್ ಪಶುಪತಿ ಹೆಸರನ್ನ ಕೆಡಿಸ್ಬೇಕು ಅಂತ ಇದ್ಯಾ? ಇನ್ನೊಂದ್ ಸರಿ ನನ್ನ ಗಿರಾಕಿಗಳ ಹತ್ರ ನೀನೇನೋ ಮಿಸ್ಬಿಹೇವ್ ಮಾಡಿದ್ರೆ ತೊಳ್ಕೊಳಕ್ಕೂ ನೀರಿಲ್ದಿರೋ ಜಾಗಕ್ಕೆ ಎತ್ತಂಗಡಿ ಮಾಡಿಸ್ಬಿಡ್ಬೇಕಾಗತ್ತೆ. ಬಿ ಕೇರ್ಫುಲ್. ಏನ್ರಿ ನಿಮ್ ಪ್ರಾಬ್ಲಮ್? ಗರ್ಭದ ಕೇಸು ಮಾರಾಯ್ರೆ. ಗರ್ಭದ ಕೇಸ ಅಂತ ಸೂಚನೆ ಏನಿಲ್ವಲ್ಲ? ನನ್ಗಲ್ಲ, ನನ್ ತಂಗಿಗೆ. ನಿಮ್ ತಂಗಿಗ? ಹೌದು ಡಾಕ್ಟ್ರೆ, ನನ್ ತಂಗಿ ಗೌರಿ ಬಹಳ ವರ್ಷದಿಂದ ಗರ್ಭನೇ ಧರಿಸಿಲ್ಲ. ಎಷ್ಟೋ ಸಾಟಿ ಇಲ್ದೇ ಇರೋ ನಾಟಿ ಔಷಧಿ ಎಲ್ಲ ಕೊಡಿಸ್ದೆ, ಯಾವ್ದಕ್ಕೂ ಜಗ್ಲೇ ಇಲ್ಲ. ಜನ ನಿಮ್ ಬಗ್ಗೆ ಹೇಳಿದ್ರು. ಏನಂತ? ಗರ್ಭ ಮಾಡೋದ್ರಲ್ಲಿ ನೀವು ಬಹಳ ನಿಸಿಮ್ರು ಅಂತ. ಇದು ಒಳ್ಳೆ ಕೇಸ್ ಆಗೋಯ್ತಲ್ಲ. ಯೋ, ನಾನ್ ಮನುಷ್ಯ ಡಾಕ್ಟರ್ ಅಲ್ಲ ಕಣಯ್ಯ, ದನ ಡಾಕ್ಟ್ರು. ನನ್ ತಂಗಿ ಅಂದ್ರೆ ಯಾರು ಅಂತ ತಿಳ್ಕೊಂಡಿದ್ದೀರಾ? ಯಾರು? ಅಲ್ಲಿ ನೋಡಿ. ನಿಮ್ ತಂಗಿನ? ಹೌದು ಸ್ವಾಮಿ, ಸೋಮವಾರ ಸಂತೆಯಲ್ಲಿ 6,000 ರೂಪಾಯಿ ಕೊಟ್ಟು ತಂದಿದ್ದು. ಗರ್ಭನೇ ನಿಲ್ಲಿಲ್ಲ. ನೀವೇ ಏನಾದ್ರೂ ಮಾಡ್ಬೇಕು ಸ್ವಾಮಿ. ಮಾಡೋಣ ಮಾಡೋಣ. ಯೋ ಕಾಂಪೌಂಡ್ರು, ಹೋಗ್ ಗಮನಿಸ್ಕೋ. ನೋಡ್ರಿ ಗೌಡ್ರೆ, ಪ್ರಪಂಚ ತುಂಬಾ ಕೆಟ್ಟೋಗ್ಬಿಟ್ಟಿದೆ. ಯಾವ ವಿಷಯಕ್ಕೆ ಸ್ವಾಮಿ? ನೆಟ್ಗಿರೋರ್ಗೆ ಮಕ್ಳಾಗಲ್ಲ. ಯಾಕೆ? ಕಾಲಿಬೇರಕ್ಕೆ, ಊಟ ಸರಿ ಇಲ್ಲ. ಅದಕ್ಕೋಸ್ಕರ ಗೌರ್ಮೆಂಟ್ ಅವ್ರು ಹೊಸ್ತಾ ಒಂದ್ ಕಂಡಿಡ್ದು ಬಿಟ್ಟವ್ರೆ. ಏನ್ ಸ್ವಾಮಿ ಅದು? ಬಾಟ್ಲಲ್ಲಿ ಮಕ್ಳು ಉಡ್ಸೋದು. ಬಾಟ್ಲಲ್ಲಿ ಮಕ್ಳು ಉಡ್ಸ್ಬೋದಾ? ಅದನ್ನ ಟೆಸ್ಟ್ ಟ್ಯೂಬ್ ಬೇಬಿ ಅಂತಾರೆ. ಹಿಂಗೆ ಪ್ರಾಣಿಗಳಿಗೂ ತೊಂದರೆ ಆಗ್ಬಿಟ್ಟೈತೆ. ಏನ್ ಮಾಡೋಣ ಅಂದ್ರು. ಇಲ್ಲಿಂದ ಅಮೆರಿಕ ಆಗೋ ಕಂಡಿಡ್ದೆ ಸಕ್ಸಸ್ ಆಗ್ಬಿಟ್ಟೆ. ಅಲ್ಲಿಂದ ಬ್ರಿಟನ್ ಗೌರ್ಮೆಂಟ್ ಕರೆಸ್ಕೊಂಡ್ರು, ಅಲ್ಲೂ ಸಕ್ಸಸ್ ಆಗ್ಬಿಟ್ಟೆ. ಅಲ್ಲಿಂದ ಸ್ವೀಡನ್ ಗೌರ್ಮೆಂಟ್ ಅವರು ಸ್ಪೀಡ್ ಆಗಿ ಕರೆದ್ರು, ಅಲ್ಲೂ ಸಕ್ಸಸ್ ಆಗ್ಬಿಟ್ಟೆ. ಕಡೆಗೆ ಕನ್ನಡ ನೆಲದಲ್ಲಿ ಸೇವೆ ಮಾಡೋಣ ಅಂತ ಇಲ್ಲಿ ಬಂದ್ಬಿಟ್ಟೆ ಕಣ್ರಿ. ಒಳ್ಳೆ ಕೆಲಸ ಮಾಡಿದ್ರಿ ಬಿಡಿ. ಮೇಲೆ ಯಾಕೆ ಸ್ವಾಮಿ? ಈ ಚಡ್ಡಿನ ಎಲ್ಲೋ ನೋಡ್ದಂಗೈತಲ್ಲ. ನಮ್ಮ ಮಾಯ್ಸ್ ಅಂದ್ರೆ ಸಂತೆಯಲ್ಲಿ 8 ರೂಪಾಯಿ ಕೊಟ್ಟು ತಗೊಂಡಿದ್ದು. ಇದನ್ನ ಬಂಡನ್ ಚಡ್ಡಿ ಅಂತಾರೆ. ಬಂಡ? ಅದೋ ಬಂದ ನಿಮ್ ತಂಗಿ ಗಂಡ. ಬಸ್ಸಿಗೆ ಕತ್ತೆ ಹಿಡ್ಕೊಂಬತ್ತವನೆ. ಡಾಕ್ಟ್ರೆ, ಅಲ್ಲಿ ದನ ಇಲ್ಲ, ಇಲ್ಲಿ ಜನ ಇಲ್ಲ. ಎಲ್ಲಿ ಹೋದ್ರು ಮಾರಾಯ್ರೆ? ಟಾಯ್ಲೆಟ್ಗೆ ಹೋಗೋರೆ. ಹೋಗಯ್ಯ, ನಾನ್ ರಿಸರ್ಚ್ ಮಾಡೋಣ ಅಂದ್ರೆ ಯಾರೋ ನನ್ನ ಪ್ರೋತ್ಸಾಹನೆ ಮಾಡ್ತೀನಿ. ಏನ್ ಗಲಾಟೆ? ವಿಷ್ಣು ಮಗನೇ, ನನ್ನನ್ನ ಅವರೆಲ್ಲ ಹುಚ್ಚಿ ಅಂತಾರೆ. ನೋಡು, ಅವರೆಲ್ಲ ಹುಚ್ಚಿ ಅಂತಾರೆ. ಬಿಡಿಸ್ಬಾರೋ. ಇವರಿಗೆ ಮಂಡೆ ಸರಿ ಇಲ್ಲ ಮಾರಾಯ್ರೆ. ಬಾಮ ಮನೆಗೆ ಹೋಗೋಣ. ಬಾಮ. ವಿಷ್ಣು ಇಲ್ಲಿದ್ದಾನೆ ಅಂತ ಬಂದೆ. ಇವರಲ್ಲಮ್ಮ ವಿಷ್ಣು. ಸುಳ್ಳು ಹೇಳ್ತಿದ್ಯಾ? ಇವರು ಡಾಕ್ಟರ್ ಕಣಮ್ಮ. ಮತ್ತೆ ವಿಷ್ಣು ಅಣ್ಣ ಮನೇಲಿದ್ದಾನೆ. ಬಾಮ. ಹೌದಾ? ನನ್ ಮಗ ಮನೇಲಿದ್ದಾನಂತೆ. ನಾನ್ ಮನೆಗೆ ಹೋಗ್ತೀನಿ. ಯಾರೋ ಇವಳು? ಇವರು ಚೆನ್ನಾಗಿ ಬಾಳಿ ಬದುಕಿದವರು ಮಾರಾಯ್ರೆ. ವೆಂಕಟಪ್ಪ ನಾಯಕರು ಗೊತ್ತುಂಟಲ್ಲ. ಡರ್ಟಿ ಫೆಲೋ. ಮೆಲ್ಲಗೆ ಮಾತಾಡಿ ನಿಮ್ಮ ತಲೆ ತೆಗಿತಾರೆ. ಅವ್ರು ಈ ಊರಿಗೆ ಹೀಗೆ. ಅವ್ರು ಅವಳ ಗಂಡನನ್ನು ಮುಗಿಸಿದ್ರು ಮಾರಾಯ್ರೆ. ಈ ಅಮ್ಮನಿಗೊಬ್ಬ ಮಗನೂ ಉಂಟು ಮಾರಾಯ್ರೆ. ಮಗನ? ಕೃಷ್ಣ ರಾಧಾ ಸರಸ ಸಲ್ಲಾಪ ಲೌ ಪ್ರೇಮ ಭಗವತ್ ಪ್ಯಾರ ಜುಕ್ತಾನೈ. ಪ್ರೇಮ ಈ ದಿನದ ಪಾಠ. ಇದ್ರ ಬಗ್ಗೆ ನಿಮ್ಗೆಲ್ಲ ಹೇಳ್ಕೊಡ್ಬೇಕಾಗಿಲ್ಲ. ಯಾಕೆಂದ್ರೆ ಈ ಕಾಲದ ಹುಡುಗಿರು ಹುಡ್ತಾನೆ ಪ್ರೇಮದ ಬಗ್ಗೆ ತಿಳ್ಕೊಂಡ್ಬಿಟ್ಟಿರ್ತಾರೆ. ಆದ್ರೂ ಐ ವಿಲ್ ಎಕ್ಸ್ಪ್ಲೈನ್. ಪ್ರೇಮದ ಬಗ್ಗೆ ನಿಮ್ಗೆಲ್ಲ ಬಿಡಿಸಿ ಹೇಳ್ತೀನಿ. ಪ್ರೇಮ ಅಂದ್ರೆ ಹಳಸಿನ ಹಣ್ಣಿದ್ದಾಗಿ. ನೋಡೋದಕ್ಕೆ ಹೊರಗಡೆ ಮುಳುಗಳು ತುಂಬಿಕೊಂಡು ಒರಟಾಗಿರುತ್ತೆ. ಬಿಡಿಸು ನೋಡಿದ್ರೆ ಒಳಗಡೆ ಹಣ್ಣು ಮೃದುವಾಗಿರುತ್ತೆ. ಈ ಹಣ್ಣು ಹೇಗೆ ಮೃದುವಾಗಿ ಸವಿಯಾಗಿರುತ್ತೋ ಹಾಗೆ ಪ್ರೇಮ ಅನ್ನೋದನ್ನು ಸಿಹಿಯಾಗಿರುತ್ತೆ, ಇನಿಯಾಗಿರುತ್ತೆ. ವಾಟ್ ಎ ಬ್ಯೂಟಿಫುಲ್ ವಾಯ್ಸ್. ಹೂ ಇಸ್ ದಿಸ್? May I come in, sir? ಏನಿದೆ ಕಾಲೇಜ್ ಅಂತ ತಿಳ್ಕೊಂಡ್ಬಿಟ್ಟಿದ್ಯಾ ಇಲ್ಲ ರಾವ್ ಬಹದ್ದೂರ್ ತೋಟಪ್ಪನ ಛತ್ರ ಅಂತ ತಿಳ್ಕೊಂಡ್ಬಿಟ್ಟಿದ್ಯಾ? ಈಗ ಲೇಟ್ ಆಗಿ ಬರೋದಕ್ಕೆ. ನಿಮ್ಮಂತ ಚೆನ್ನಾಗಿರೋ ಹುಡುಗಿರೆಲ್ಲ ಬೇಗ ಕಾಲೇಜ್ ಬರಬೇಕು ಅಂತ ಗೊತ್ತಿಲ್ಲ. ನಿಮ್ಮಂತವ್ರ ನೋಡಕ್ಕೆ ಎಷ್ಟು ಜನ ಹುಡುಗರು ಕಾಯ್ತಾ ಇರ್ತಾನೆ ಗೊತ್ತಿಲ್ಲ. ವಾಟ್ ಆರ್ ಯು ಥಿಂಕಿಂಗ್ ಯೋರ್ಸೆಲ್ಫ್? ಏನ್ ತಿಳ್ಕೊಂಡ್ಬಿಟ್ಟಿದ್ಯಾ? ಇನ್ನೊಂದ್ಸರಿ ಕಾಲೇಜ್ ನೀನ ಲೇಟ್ ಆಗಿ ಬಂದ್ರೆ ಒದ್ದು ಆಚೆ ಓಡಿಸ್ಬಿಡ್ತೀನಿ. ಬಿ ಕೇರ್ಫುಲ್. ಐ ವೆರಿ ಸ್ಟ್ರೇಟ್. ಅಳ್ತಾವಳ. ಡೋಂಟ್ ಕ್ರೈ, ಡೋಂಟ್ ಕ್ರೈ. ಏನ್ ನಿನ್ನ ಹೆಸರು? ಏನ್ ನಿನ್ನ ಹೆಸರು? ಪ್ರಿಯಾ. ಪ್ರಿಯಾ. ವೆರಿ ಗುಡ್, ವೆರಿ ಗುಡ್. ಹೆಸರು ಚೆನ್ನಾಗಿದೆ. ನೀನು ಚೆನ್ನಾಗಿದ್ಯಾ? ನಾನು ತುಂಬಾ ಸ್ಟ್ರಿಕ್ಟ್. ಅಳ್ಬೇಡ. ನಾನ್ಸೆನ್ಸ್. ನಾನು ಸರ್ ಈ ಕಾಲೇಜ್ಗೆ ಲೆಕ್ಚರರು ಸರ್.
ಸರ್ ಬನ್ನಿ ಸರ್, ನೀವು ಪಾಠ ಮಾಡಿ ಸರ್, ನಾನ್ ಕೂತ್ಕೊಂಡು ಕೇಳ್ತೀನಿ ಸರ್. ಸುಮ್ನೆ ತಮಾಷೆ ಮಾಡಿದೆ ಸರ್. ತಮಾಷೆ? ಹುಡುಗಿನ ಟಚಿಂಗ್ ಮಾಡೋದು ತಮಾಷೆ ಏನಯ್ಯ? ಇದನ್ನೇನು ಕಾಲೇಜ್ ಅಂತ ತಿಳ್ಕೊಂಡಿದ್ಯೋ ಇಲ್ಲ ಕೂಲಿ ಮಠ ಅಂತ ತಿಳ್ಕೊಂಡಿದ್ಯೋ? ನಾನ್ ಸೆನ್ಸ್, ನಾನ್ ಸೆನ್ಸ್. ಎಕ್ಸ್ಕ್ಯೂಸ್ ಮಿ ಮೇಡಮ್, ಈ ಡ್ರೆಸ್ಸು ತುಂಬಾ ಚೆನ್ನಾಗಿದೆ. ಎಲ್ಲಿ ತಗೊಂಡ್ರಿ? ಬಾಂಬೆ ಇಲ್ಲ, ಡೆಲ್ಲಿ ಇಲ್ಲ? ಯಶವಂತಪುರ ಸಂತೆಯಲ್ಲಿ. ಏಯ್ ಬಾರೋ ಈ ಕಡೆ. ವಾಟ್ ಎ ಸೂಪರ್ ಸ್ಟ್ರಕ್ಚರ್. ಮೇಡಮ್, ನೀವು ಬ್ಯೂಟಿ ಕಾಂಪಿಟೇಷನ್ ಅಲ್ಲಿ ಕಾಂಪೀಟ್ ಮಾಡೋದಾದ್ರೆ ನಮ್ ಡ್ಯಾಡಿ ರೆಕಮೆಂಡೇಶನ್ ಮೇಲೆ ನಿಮ್ಗೆ ಫಸ್ಟ್ ಪ್ರೈಸ್ ಕೊಡ್ತೀನಿ. ಎಕ್ಸ್ಕ್ಯೂಸ್ ಮೀ ಮೇಡಮ್, ವೆಹಿಕಲ್ ನಲ್ಲಿ ನಿಮ್ಗೆ ಯಾವ್ದು ಇಷ್ಟ? ಮಾರುತಿ ಕಾರ, ಟೈನೆಟಿಕ್ ಹೋಂಡಾನ, BSC ಸೈಕಲ್? ಜಟ್ಗ ಗಾಡಿನಲ್ಲಿ ಡಬ್ಬ ನನ್ನ ಮಕ್ಕಳ ನೀವೆಲ್ಲ ಇದಕ್ಕೆ ನನ್ನ ಕಾಲೇಜ್ ಬರೋದು ಏನೋ ತಿಳ್ಕೊಂಡ್ಬಿಡ್ತೀರ. ಒಂದು ಹುಡುಗಿ ಸಿಕ್ಬಿಟ್ಟು ಅಂದ್ಬಿಟ್ಟು ಏನ್ ರೇಗ್ಸಿದೆ ನನ್ನ ಮಕ್ಕಳ ಡೀಸೆಂಟ್ ಆಗಿರೋ ನಂತರ. ಮೇಡಮ್, ಈ ಕಾಲದಲ್ಲಿ ಇದೆಲ್ಲ ಇದ್ದಿದ್ದೆ. ನಿಮ್ ಮನೆ ಎಲ್ಲಿ ಹೇಳಿ ನಾನೇ ಕರ್ಕೊಂಡು ಬಿಟ್ಬಿಟ್ಟು ಬರ್ತೀನಿ. ಈ ಡವ್ವೆಲ್ಲ ನನ್ನ ಹತ್ರ ಇಟ್ಕೋಬೇಡ. ನಿನ್ನಂಥವ್ರನ್ನ ಬಹಳ ಜನ ನಾನು ನೋಡಿದ್ದೀನಿ. ಮೈಂಡ್ ಯುವರ್ ಓನ್ ಬಿಸ್ನೆಸ್. ಪ್ರಥಮ ಚುಂಬನಂ. ಸುಂದ್ರು, ಸುಂದ್ರು ಇಲ್ಲಿದ್ಯಾ? ಏನ್ ಮಾಡ್ತಿದ್ಯಾ ಮಗ? ಓತ್ಲಾ ಇಲ್ಬಾ ಪುಟ್ಟಿ ಕುಟ್ಟಿ ಪಟಾಟಿ. ಹಂಗಂದ್ರೆ? ಸಿಸಿ ಹಂಗಂದ್ರೆ? ಅಂದ್ರೆ ಓತ್ಲಾ ಇಲ್ಬಾ ಪುಟ್ಟಿ ಕುಟ್ಟಿ ಪಟಾಟಿ ಅಂದ್ರೆ ಇಟಾಲಿ ಭಾಷೆ ಒಳಗೆ ಆಲೂಗೆಡ್ಡೆ ಅಂತ. ಸಿಸಿ ಅಂದ್ರೆ ಹೌದಾ ಅಂತ. ನನ್ ಮಗನಿಗೆ ಇಟಾಲಿ ಭಾಷೆನೂ ಬರ್ತದೆ. ತಾಗ ಮಗ. ಕೋಜಾಸ್ ಪಂಪ. ಹಂಗಂದ್ರೆ ಏನಿಲ್ಲ? ಎಲ್ ರೋಲ್ ಕಾಲ್ ಮಾಡ್ದೆ ಅಂತ? ಯಾವತ್ತು ಈ ಕೆಂಪಯ್ಯ ಬೇರೆಯವ್ರ ಹತ್ರ ಕೈ ಒಟ್ಟಲ್ಲ ಅಂತ ಗೊತ್ತಿಲ್ಲ ನಿನಗೆ? ನೀನ್ ತಿನ್ಲಿ ಅಂತ ದುಡ್ಡು ಕೊಟ್ಟು ತಂದಿದ್ದೀನೋ. ತಿನ್ನ ಮಗ, ನೀನ್ ಚೆನ್ನಾಗಿ ತಿಂದು ಚೆನ್ನಾಗಿ ಓದಿ ಪೊಲೀಸ್ ಇನ್ಸ್ಪೆಕ್ಟರ್ ಆಗ್ಬೇಕು ಅನ್ನೋದೇ ನನ್ನ ಆಸೆ ಕಣೋ. ಅಪ್ಪ, ನಿನ್ ಜೀವನದಲ್ಲಿ ನಾನು ಪೊಲೀಸ್ ಇನ್ಸ್ಪೆಕ್ಟರ್ ಆಗ್ಬೇಕು ಅನ್ನೋದು ಒಂದೇ ಆಸೆ ತಾನೆ? ಹೌದು. ಒಂದ್ ಕೆಲಸ ಮಾಡ್ತೀಯಾ? ಏನು? ಯಾವ್ದಾದ್ರು ನಾಟಕದ ಕಂಪನಿಗೆ ಹೋಗ್ಬಿಟ್ಟು ಒಂದ್ ಇನ್ಸ್ಪೆಕ್ಟರ್ ಡ್ರೆಸ್ ತಂದು ಕೊಟ್ಬಿಡು. ಅದನ್ನ ಹಾಕೊಂಡು ನಾನು ನಿನ್ ಪೋಸ್ಟ್ ಕೊಟ್ಬಿಡ್ತೀನಿ. ಎರಡು ಮಗ ಅಂದ್ರೆ ನೋಡಂಗೆ. ಅದೇ ಬೇಡ ನಾನು ನೋಡು. ಬೆಳಗ್ಗೆ ಒಂದ್ ವಿಷಯ ಆಯ್ತು ಗೊತ್ತಾ ನಿನ್ಗೆ? ಏನ? ಹೊಟ್ಟೆಗೆ ಏನು ತಿಂದಂಗೆ ದೊಡ್ಡ ಮೋರಿಲಿ ಹಂಗೆ ತಲೆ ಸುತ್ತ ಬಂದು ಬಿದ್ದೋಗ್ಬಿಟ್ಟೆ. ಆಮೇಲೆ ಮೋರಿ ನೀರ್ನೆ ತಲೆ ತಟ್ಬಿಟ್ಟು ಜನ ಮನೆ ಕರ್ಕೊಂಡ್ ಬಂದ್ಬಿಟ್ರು. ಅಯ್ಯೋಯ್ಯೋ, ಬೆಳಿಗ್ಗೆಯಿಂದ ಉಪವಾಸ ಇದೆಯೇನೋ ಮಗ. ಈ ಹಣ್ಣು ತಿಂತಾ ಇರು, ಇನ್ನು 5 ನಿಮಿಷದಲ್ಲಿ ಅಡಿಗೆ ಮಾಡ್ಬಿಡ್ತೀನಿ. ಅಯ್ಯೋ, ಹಸುವಿನಿಂದ ಎಷ್ಟು ಸುಸ್ತಾಗಿದೆ ನನ್ನ ಮಗ. ನೆಪೋಲಿಯನ್ ಡವ್ವ ಅಂದ್ರೆ ನಮ್ಮಪ್ಪ ಲೂಸು ಅಂತ. ಆಯ್ ಗುಲೆ ಬಗೋಲಿ. ಇದೇನಯ್ಯ ವಜ್ರಮನಿ ತರ ಲುಕ್ ಕೊಡ್ತಾವಳೆ. ಅಜ್ಜಿಗೆ ನಾನು ಫಿಟ್ಟಿಂಗ್ ಇಡಕ್ ಹೋದ್ಲಾ? ಏನಮ್ಮ ಪ್ರಿಯಾ, ತಲೆ ತಗ್ಗಿಸ್ಕೊಂಡ್ ಕಾಲೇಜ್ಗೆ ಹೋಗೋ ನೀನು ಮನೆಗ್ ಬಂದ್ಮೇಲೆ ತಲೆ ಎತ್ತಬೇಕು ಗೊತ್ತಾ? ಯಾಕೆ? ಯಾಕೆ ಅಂದ್ರೆ ಕಾಲ ಕೆಟ್ಟೋಗಿದೆಯಮ್ಮ. ಅಕಸ್ಮಾತ್ ತಲೆ ಎತ್ತದೆ ಅಂತ ಇಟ್ಕೊ. ಕೋಲಿ ಹುಡುಗರು ಮೆತ್ತಿಗೆ ಕಣ್ಣು ಹೊಡಿತಾರೆ, ಹಲ್ ಕಿಸಿತಾರೆ. ಏನಾದ್ರೂ ಕುಂಟ್ ನೆಪ ಮಾಡ್ಕೊಂಡು ಮಾತಾಡ್ಸೋಕ್ ಬರ್ತಾರೆ. ಅಪ್ಪಿ ತಪ್ಪಿ ಮಾತಾಡ್ಬಿಟ್ರೆ ಮುಗಿದೋಯ್ತು. ಲವ್ ಪವು ಅಂತ ಹೇಳಿ ಮನಸ್ನೇ ಕೆಡಿಸ್ಬಿಡ್ತಾರೆ. ಆಮೇಲೆ ಅಪ್ಪ ಅಮ್ಮ ಒಪ್ಪಿ ಮದುವೆ ಮಾಡಿದ್ರೆ ಸರಿ, ಇಲ್ಲ ಹೆತ್ತೋರ್ನೆ ಮರೆತು ಓಡೋಗ್ತಾರೆ. ಗಂಡ ಒಳ್ಳೆಯವನಾದ್ರೆ ಪರವಾಗಿಲ್ಲ, ಕೆಟ್ಟವನಾದ್ರೆ ಟ್ಯಾಪ್ ಮರೆ ಹಾಕೊಂಡು ಮನೆಗ್ ಬರ್ತಾರೆ. ಅಲ್ಲೂ ಸರು ಹೋಗ್ಲಿಲ್ಲ ಅಂದ್ರೆ ಕೆರೆನೋ ಬಾವಿನೋ ನೋಡ್ಕೊಳ್ತಾರೆ. ಅಂತ ಪರಿಸ್ಥಿತಿ ನಿನಗ್ ಬರ್ಬಾರ್ದು ಅಂತಾನೆ ಹೇಳ್ತಿದ್ದೀನಿ. ಅಜ್ಜಿ ಆಯ್ತಾ? ಇಲ್ಲ ಇನ್ನು ಏನಾದ್ರೂ ಬಾಕಿ ಇದೆಯಾ? ಏನಿಲ್ಲ, ನಾನು ಹೇಳ್ದಷ್ಟು ಮಾಡು ಸಾಕು. ಸರಿ. ಸೂಪರ್ ಡ್ರೆಸ್ಸು. ಏನಿದು ಬುಕ್ ಹಿಡ್ಕೊಂಡು ಹೋಗ್ತಾವಳೆ? ಎಲ್ಲಿ ಹೋಗ್ತಾವಳೆ? ಕಾಲೇಜು. ಅಯ್ಯೋ, ಇವಳು ನೋಡು ಆತರದಲ್ಲಿ ಟಾಯ್ಲೆಟ್ ಹೋಗೋದು ಮರ್ತೋಗ್ಬಿಟ್ನೆ. ಓ, ಎರಡವೇರಿ ಟೈಮ್ ಆಗೋಯ್ತೆ. ಎಲ್ಲಪ್ಪ ಬುಕ್ಕು? ಸುಂದ್ರು, ಸುಂದ್ರು ತಿಂಡಿ ತಿನ್ಕೊಂಡು ಹೋಗೋ. ಓ, ನಮ್ ಲೇಡಿ ಟೀಚರು ಸ್ಪೆಷಲ್ ಕ್ಲಾಸ್ ತಗೊಂತವ್ರೆ. ಅರ್ಜೆಂಟ್ ಆಗಿ ಅವ್ರನ್ನ ಮೀಟ್ ಮಾಡ್ಬೇಕು. ನಾನು ಟಿಫನ್ ಬೇಡ, ನೀನೇ ತಿನ್ಕೋ. ಸ್ವಲ್ಪ ತಿನ್ಕೊಂಡು ಹೋಗೋ. ಅವನಿಗೆ ಇಷ್ಟ ಅಂತ ಉಪ್ಪಿಟ್ಟು ಮಾಡಿದೆ. ತಿಂಡಿ ತಿಂದಲ್ಲಿ ಹಾಗೆ ಹೋಗ್ತಾ ಇದ್ದಾನೆ. ಎಷ್ಟು ಬೇಗ ಯಾವ ಗಲ್ಲಿ ತುರ್ಕೊಂಡ್ಬಿಟ್ಲು? ಓ, ಇಲ್ಲೇ ಹೋಗ್ತಾವಳೆ. ಮೇಡಮ್, ನಾನು ನಿಮ್ಮನೆ ಎದುರುಗಡೆ ಹಾಲು. ಏನ್ ಮೇಡಮ್, ನಿಮ್ಗೆ ಆಟೋ ಬಸ್ಸು ಕಾರು ಇದು ಯಾವ್ದ್ರಲ್ಲಿ ಹೋಗೋ ಅಭ್ಯಾಸ ಇಲ್ವಾ? ಇದೆ. ಯಾವ್ದ್ರಲ್ಲಿ? ಪ್ಲೇನ್ ಅಲ್ಲಿ. ಭಾರಿ ಕಾಸ್ಟ್ಲಿ ಟಾಟಾ ಬಿರ್ಲಾ ತರ. ಆಟೋ. ಹಿಂಗ್ ಕೈ ಬಿಟ್ಟಾಕ್ಬಿಟ್ಟು ನೋಡಕ್ ನಾನೇನು ಕಳ್ಳನ್ ತರ ಇದ್ದೀನ? ನಡಿಯಪ್ಪ, ಆಟೋ ಒಂದ್ ಬೇರೆ. ಬೇಗ ನಡಿ. ದೇವದಾಸ್ತರ ಆಗ್ಬಿಟ್ಟೆ. ಅಯ್ಯೋ. ಸುಧಾ, ಪ್ರೆಸೆಂಟ್ ಸರ್. ಲಕ್ಷ್ಮಿ, ಎಸ್ ಸರ್. ದೇವದಾಸ್, ಸರ್ ಪ್ರಿಯಾ, ಪ್ರೆಸೆಂಟ್ ಸರ್. ರೀಮಾ,
ಮನೋಹರ್. ಸಿ ಮನೋಹರ್. ಎಸ್ ಮನೋಹರ್. Present, sir. ಬಂದಾಯ್ತಲ್ಲ, ಕೂತ್ಕೊಳ್ರಯ್ಯ. ಸುಂದರ್. ಪ್ರೆಸೆಂಟ್ ಸರ್. ಏನಯ್ಯ ಬಾಗ್ಲಲ್ಲಿ ನಿಂತ್ಕೊಂಡು ಪ್ರೆಸೆಂಟ್ ಹೇಳೋದು ಮಾಡೋ ಸ್ಟೈಲ? ವೈ ಆರ್ ಯು ಲೇಟ್? ಅದು ಏನದು? ಅದು ಕಮ್ ಹಿಯರ್ ಐ ಸೇ. ಏನಯ್ಯ ಇದು ನಿನ್ ಕಾಲೇಜು ಅಂತ ತಿಳ್ಕೊಂಡ್ಯಾ ಇಲ್ಲ ತೋಟದಪ್ಪ ಛತ್ರ ಅಂತ ತಿಳ್ಕೊಂಡ್ಯಾ ನಿನ್ಗೆ ಇಷ್ಟ ಬಂದಾಗ ಬರೋದಿಕ್ಕೆ? ನೀವೆಲ್ಲ ಭಾರತದ ಭಾವಿ ಪ್ರಜೆಗಳು, ಈ ದೇಶಕ್ಕೆ ನಾಯಕರಾಗುವಂತವ್ರು. ಈ ವಯಸ್ಸಲ್ಲಿ ಶಿಸ್ತು ಸಂಯಮ ಕಲ್ತ್ಕೊಂಡಿರ್ಬೇಕಯ್ಯ. ಅದು ಬಿಟ್ಬಿಟ್ಟು ಇವತ್ತು ಕಾಲೇಜಿಗೆ ಲೇಟ್ ಆಗಿ ಬರ್ತೀರಾ, ಇದೇ ಕಂಟಿನ್ಯೂ ಆಗಿ ಆಫೀಸಿಗೆ ಲೇಟ್ ಆಗಿ ಹೋಗ್ತೀರಾ, ಆಮೇಲೆ ಕೆಟ್ಟ ದಾರಿ ಹಿಡಿತೀರಾ. ಸೊ ಡೋಂಟ್ ಅಟೆಂಡ್ ಮೈ ಕ್ಲಾಸ್. ಸರ್ ದಯವಿಟ್ಟು ನನಗೆ ಅಂತ ದೊಡ್ಡ ಶಿಕ್ಷೆ ಕೊಡ್ಬೇಡಿ ಸರ್. ನನ್ನ ಪ್ರಾಬ್ಲಮ್ ಅರ್ಥ ಮಾಡ್ಕೊಳ್ಳಿ ಸರ್. ಏನಯ್ಯ ಅಂತ ಪ್ರಾಬ್ಲಮ್ ನಿಂದು? ನಮ್ ತಂದೆಯವ್ರಿಗೆ ಲಕ್ಕೋ ಹೊಡೆದ್ಬಿಟ್ಟು 2 ಕಾಲಿಲ್ಲ ಸರ್, 2 ಕೈ ಇಲ್ಲ ಸರ್. ದಿನ ಬೆಳಗ್ಗೆ ಎದ್ದು ಇದು ಕುಂಡ್ರಸದಿಂದ ಹಿಡಿದು ಸ್ಟವ್ ಹೊಡೆದು ಪಂಪ್ ಹಚ್ಚಿ ನೀರು ಕಾಯಿಸಿ ಅವ್ರಿಗೆ ಸ್ನಾನ ಮಾಡಿಸಿ ತಿಂಡಿ ತಿನ್ನಿಸಿ ಬರೋದ್ರೊಳಗೆ ಇಷ್ಟೊತ್ತು ಆಗ್ಬಿಡುತ್ತೆ ಸರ್. ಓಹ್, ಎಂಥ ಗ್ರೇಟ್ ಮ್ಯಾನ್ ಅಯ್ಯ ನೀನು. ತಂದೆ ತಾಯಿ ಸೇವೆ ಮಾಡಿದ್ರಲ್ಲಿ ಮಹಾನ್ ಅನ್ಸ್ಕೊಂಡ್ಬಿಟ್ಟೆ ಕಣಯ್ಯ. ರಿಯಲಿ ಐ ಆಮ್ ವೆರಿ ಪ್ರೌಡ್ ಆಫ್ ಯು ಮೈ ಬಾಯ್. ನಿನ್ನ ಹಾಗೆ ಕಣಯ್ಯ ನಾನು ತಂದೆ ತಾಯಿ ಸೇವೆ ಮಾಡ್ಕೊಂಡು ಬೀದಿ ದೀಪದಲ್ಲಿ ಓದ್ಕೊಂಡು ಇವತ್ತು ಪ್ರೊಫೆಸರ್ ಆಗಿದ್ದೀನಯ್ಯ. ನಿನ್ ಕತೆ ಕೇಳ್ತಾ ಇದ್ರೆ ಆ ವೀರ ಶ್ರವಣ ಕುಮಾರ್ಗಿಂತ ಒಂದ್ ಕೈ ಜಾಸ್ತಿ ಕಣಯ್ಯ ನೀನು. ಇನ್ಮೇಲಿಂದ ಏನಾದ್ರು ಯಾಕೆ ಲೇಟ್ ಆಗಿ ಬಂದೆ ಅಂತ ಕೇಳಿದ್ರೆ ನಿನ್ ಕಾಲಲ್ಲಿರೋ ತಗೊಂಡು ಪಟಾರ್ ಅಂತ ಹೊರಬೇಡ. ಬೇಡಿ ಸರ್, ದೊಡ್ಡ ಮಾತು. ಆಲ್ ರೈಟ್ ಹೋಗಿ ನಿನ್ ಜಾಗದಲ್ಲಿ ಕೂತ್ಕೋಪ್ಪ. ಆಶೀರ್ವಾದ ಮಾಡಿ ಸರ್. ಗಾಡ್ ಬ್ಲೆಸ್ ಯು. ಸುಳ್ಳು ಹೇಳೋದ್ರಲ್ಲಿ ಭಾರಿ ನಿಸ್ಸಿಮ. ನೋಡ್ರೇನ್ರಯ್ಯ ನಮ್ ಸುಂದರ್ ಎಂಥ ಗೋಲ್ಡನ್ ಸ್ಟೂಡೆಂಟ್ ಅಂತ. ಇನ್ಮೇಲೆ ನೀವು ಅವನ ಆದರ್ಶನೇ ಪರಿಪಾಲಿಸಬೇಕು. ಕಾಲೇಜಲ್ಲಿ ಓದೋದಕ್ಕಿಂತ ಹೆಚ್ಚಾಗಿ ತಾಯಿ ತಂದೆ ಸೇವೆ ಮಾಡೋದೇ ಕರ್ತವ್ಯ ಅಂತ ತಿಳ್ಕೋಬೇಕು. ಅಂಡರ್ಸ್ಟ್ಯಾಂಡ್? ಓಕೆ. ಸುಂದರ, ನಿಮ್ಮ ಅಪ್ಪನಿಗೆ ಯಾವಾಗ ಲಕ್ವ ಹೊಡಿತು? ನಿಮ್ಮ ಅಪ್ಪ ಕಳಬಟ್ಟಿ ಕುಡಿಸೋದ್ನಲ್ಲ ಅವಾಗ. ನೌ ಲೆಟ್ ಅಸ್ ಕಮ್ ಟು ದಿ ಪಾಯಿಂಟ್. ನಿನ್ನೆ ನಾನು ಎಲ್ಲಿದ್ದೆ? ಫುಟ್ಪಾತ್ ಅಲ್ಲಿ ಹಿಸ್ಟ್ರಿ ಮೇಡಮ್ ಜೊತೆ ಕಳ್ಳೆಕಾಯಿ ತಿನ್ಕೊ ಮಾತಾಡ್ತಿರಲ್ಲ ಸರ್. ನಾನು ಕೇಳಿದ್ದು ಪಾಠದಲ್ಲಿ ಎಲ್ಲಿದ್ದೆ ಅಂತ. ನಮಸ್ಕಾರ ಮೇಷ್ಟ್ರೆ. ಯಾರು ನೀವು? ನಾನ್ ಮೇಷ್ಟ್ರೆ ಕೆಂಪಯ್ಯ, ಹೆಡ್ ಕಾನ್ಸ್ಟೇಬಲ್. ನನ್ ಮಗ ಇದೇ ಕಾಲೇಜ್ನಲ್ಲಿ ಓದ್ತವನೆ. ಬೆಳಿಗ್ಗೆ ತಿಂಡಿ ಹಂಗೆ ಬಂದ್ಬಿಟ್ಟ. ಅದಕ್ಕೆ ಅವ್ನಿಗೆ ಇಷ್ಟವಾದ ಉಪ್ಪಿಟ್ಟು ಮಾಡ್ಕೊಂಡ್ ಬಂದಿದ್ದೀನಿ. ಆಹಾ, ಚಿಕ್ಕ ಮಕ್ಕಳಿಗೆ ತಂದೆ ತಾಯಂದ್ರು ಕಾನ್ವೆಂಟ್ಗೆ ಕ್ಯಾರಿಯರ್ ತಗೊಂಡು ಹೋದು ನೋಡಿದೀನಿ. ಆದ್ರೆ ಕಾಲೇಜ್ಗೆ ಕ್ಯಾರಿಯರ್ ತರುವಂತ ತಂದೆ ನಿನ್ನೆ ನೋಡಿರೋದು ಕಣಯ್ಯ. ಆ ಹುಡುಗ ಎಷ್ಟು ಪುಣ್ಯ ಮಾಡಿದ್ನೋ ಏನೋ. ಅಂದ ಯಾರಪ್ಪ ನಿನ್ನ ಮಗ? ಸುಂದ್ರು. ಸುಂದ್ರ? ಸುಂದ್ರನಾ? ಇದು ನಿಮ್ ಕೈ ತಾನೆ? ಹೌದು. ಇದು ನಿನ್ ಕಾಲ್ ತಾನೆ? ಹೌದು. ನೀನೇ ಮಾಡಿದ್ದ? ನನ್ ಕೈಯಾರೆ ನಾನೇ ಮಾಡ್ಕೊಂಡ್ ಬಂದಿದ್ದೀನಿ. ನೀನೇ ತಗೊಂಡು ಬಂದಿದ್ದ? ಹೌದು ಮೇಷ್ಟ್ರೆ. ಯಾಕೆ ಹಿಂಗ್ ಕೇಳ್ತಿದ್ದೀರಾ? ಅದು ಸುಂದ್ರ. ಏನಯ್ಯ ಸುಂದ್ರ, ಏನ್ ಸರ್? ನಿಮ್ಮಪ್ಪನಿಗೆ 2 ಕೈ ಇಲ್ಲ ಅಲ್ವಾ? ನಿಮ್ಮಪ್ಪನಿಗೆ 2 ಕಾಲಿಲ್ಲ ಅಲ್ವಾ? ನೀನೇ ಪಂಪ್ ಹೊಡಿಬೇಕಾ? ಯಾವ್ದಕ್ಕೆ ಸರ್? ಸ್ಟೌಗೆ ಕಣಯ್ಯ. ಅಯ್ಯೋ. ಬೆಳಗ್ಗೆ ಒಲೆ ಉರಿ ಹಾಕೋದ್ರಿಂದ ಹಿಡಿದು ಎಲ್ಲೋ ಕೆಲ್ಸಾನು ನೀನೊಬ್ಬನೇ ಮಾಡ್ಬೇಕು ಅಲ್ವಾ? ನಿಮ್ಮಪ್ಪ ಬಿಸಿಯಾಗಿ ನಿನಗೋಸ್ಕರ ಉಪ್ಪಿಟ್ಟು ಮಾಡ್ಕೊಂಡ್ ತಂದಿಯಾರೆ. ಹೋಗ್ತೀನಿ ಹೋಗಯ್ಯ. ಸರಿ. ಓ ಹೋಗೋ, ಹಾಗೆ ಅದಕ್ಕೂ ಹೋಗಿ ಬಂದ್ಬಿಡು. ಅಯ್ಯೋ. ಬುದ್ಧಿದೆ ನಿನಗೆ. ನೀನೇನಪ್ಪ ಯಾವ್ದೋ ಇಂಪಾರ್ಟೆಂಟ್ ಕ್ಲಾಸ್ ಇತ್ತು ಅಂತ ಒಂದ್ ಮೇಡಮ್ ನಂಗೆ ಫಾಲೋ ಮಾಡ್ಕೊಂಡು ಹೋಗಿದ್ದೆ. ಬರೋ ಸ್ವಲ್ಪ ಲೇಟ್ ಆಯ್ತು, ಅದಕ್ಕೆ ರೀಲ್ ಬಿಟ್ಟು ಎಲ್ಲ ಅಡ್ಜಸ್ಟ್ ಮಾಡಿ ಕರೆಕ್ಟ್ ಆಗಿ ಇಟ್ಟಿದ್ದೆ. ಮಧ್ಯಾಹ್ನ ನೀನ್ ಬಂದು ಕೆಡಿಸ್ಬಿಟ್ಟಲ್ಲ. ನೀನ್ ಕೊಡು, ನಾನು ತಿಂತೀನಿ, ಹೋಗು. ಅಬ್ಬಬ್ಬಬ್ಬ, ಈಗಿನ ಕಾಲ ಹುಡುಗರು ಅದು ಏನ್ ರೀಲ್ ಬಿಡ್ತಾರೆ. ಜೋರಾಗಿರ್ಬೇಕು. ಮತ್ತೆ ಕಡಲೆಕಾಯಿ ವಿಷಯ ಕಂಟಿನ್ಯೂ ಆಗ್ಲಿಲ್ವಲ್ಲ? ಬಾಬಾ ಚಾವ್. ಅಜ್ಜಿ ಯಾಕೆ ನಗ್ತಿದ್ಯಾ? ನೀನ್ ನಗ್ತಾ ಇದ್ಯಲ್ಲಮ್ಮ, ಅದಕ್ಕೆ ನಾನು ನಗ್ತೆ. ಹೌದು, ನೀನ್ ಯಾಕೆ ನಗ್ತಾ ಇದ್ದೆ? ಏನಿಲ್ಲ ಅಜ್ಜಿ, ಬೆಳಿಗ್ಗೆ ಕಾಲೇಜ್ನಲ್ಲಿ ಒಬ್ಬ ಹುಡುಗನ್ ನೋಡ್ದೆ. ಏನು? ಅಯ್ಯೋ, ನೀನ್ ಹುಡುಗನ್ ನೋಡಿದ್ಯಾ? ಅವನ್ ನಿನ್ ನೋಡಿದ್ನಾ? ನೋಡೇ ಇರ್ತಾನೆ, ಬಿಡ್ತಾನ? ಅದಕ್ಕೆ ನಮ್ಮ ನಾ ಹೇಳ್ತಾ ಇದ್ದಿದ್ದು ಕಾಲೇಜ್ಗೆ ಹೋಗುವಾಗ ಬರುವಾಗ ಹುಷಾರಾಗಿ ಹೋಗ್ಬಿಟ್ ಬಾ ಅಂತ. ಈ ತರ ಏನಾದ್ರೂ ಮಿಸ್ಪೇರ್ ಹಾಗೆ ಆಗುತ್ತೆ ಅಂತ ನಂಗೆ ಗೊತ್ತಿತ್ತು. ಪ್ರಿಯಾ, 1942 ನಲ್ಲಿ ನನಗೂ ಸೇಮ್ ಅನುಭವ ಆಗಿತ್ತು. ಹೌದಾ ಅಜ್ಜಿ? ಹ್ಮ್. ಕಣ್ಣು ಹೊಡೆದಿದ್ನಾ? ಹಾ.
ಅಂದಿದ್ನಾ? ಅಲ್ಲಮ್ಮ, ಈ ತರ ನಿನಗೆ ಆಗ್ಬಾರ್ದು ಅಂತಾನೆ ಹೇಳಿದ್ದು. ಇವತ್ ನೀನ್ ಅವನ್ ನೋಡ್ದೆ, ನಾಳೆ ಅವನ್ ನಿನ್ ಹಿಂದೆ ಬೀಳ್ತಾನೆ, ಈ ಅಂತ ಹಲ್ಕಿಸಿತಾನೆ. ಈಗಿನ ಕಾಲದ ಹುಡುಗರು ಹುಡುಗಿಯರ್ ನೋಡ್ಲಿ ಅಂತಾನೆ ಕಾಲೇಜ್ ಕಾಂಪೌಂಡ್ ಮೇಲೆ ಕೂತ್ಕೊಂಡು ಕಾಗೆಗಳ ತರ ಕಾಯ್ತಿರ್ತಾರೆ. ಹುಡುಗಿರೇನಾದ್ರೂ ಸ್ವಲ್ಪ ನಕ್ರೆ ಮುಗಿದೋಯ್ತು, ಹಿಂದೆ ಬಿದ್ದು ತಲೆ ಕೆಡಿಸಿ ಐ ಲವ್ ಯು ಅಂತಾರೆ. ನಮ್ಮ ಉಡುಪಿ ಡವ್ ಏನ್ ಮಾಡ್ತಾ ಇರ್ಬೋದು? ಲವ್ ಫೀಲಿಂಗ್ ಅಲ್ಲಿ ಇರ್ಬೋದಾ? ಡಬ್ಬ ನನ್ ಮಗ ನಾಯಿ. ನಾಯಿ. ವಾವ್, 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 ವಾವ್. ಅಜ್ಜಿ, ಅಜ್ಜಿ, ಏನಮ್ಮ? ನಮ್ ಜಿಮ್ಮಿನ ಕೂಗ್ತಾ ಇರೋದು. ಇಲ್ವಲ್ಲ, ಅದನ್ನ ಹಿಂದೆ ಕಟ್ಟಾಕಿದ್ದೀನಿ. ಮತ್ ಯಾವ ನಾಯಿ ಹೀಗ್ ಕೂಗ್ತಿದೆ? ಯಾವ್ದೋ ಹುಚ್ಚಿನಾಯಿ ಬಂದಿರ್ಬೇಕು, ನಾನ್ ನೋಡ್ತೀನಿ, ನೀನ್ ಓದು. ಥು, ಯಾವ್ದೋ ಹುಚ್ಚಿನಾಯಿ ಬಂದ್ ಸೇರ್ಕೊಂಡಿದೆ. ದಯಾನಂದ, ಯಾವ್ದೋ ನಾಯಿ ಬಂದಿದೆ ನೋಡಪ್ಪ. ಏನು ಯಾಕೋ ಸುಂದ್ರ ಒಬ್ನೇ ಸಖತ್ ಫೀಲಿಂಗ್ ಅಲ್ಲಿ ಇದೆಯಾ? ನೀನು ಡವ್ ಹೊಡಿಲಿ ಅಂತ. ನನ್ನ ಮುಚ್ಚ ಸಾಕು, ನಿನ್ಯಾರ ಡವ್ ಹೊಡಿತಾರೆ? ಆ ಪ್ರಿಯನ ಹ್ಯಾಗ್ ಬಲೆಗ್ ಹಾಕ್ಬೇಕು ಅಂತ ಪ್ಲಾನ್ ಮಾಡ್ತಿದ್ದಾನೆ. ಅಷ್ಟೇನಾ? ಕಂಕ್ಳಲ್ ಮಗ ಇಟ್ಕೊಂಡು ಊರೆಲ್ಲ ಯಾಕೋ ಸುತ್ತಾಡ್ತೀಯಾ? ಏನು ಕಂಕ್ಳಲ್ಲಿ ಮಗುನ? ಹಂಗಂದ್ರೇನೋ? ಹಂಗಂದ್ರೆ 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 ಆ ಹುಡುಗಿ ಮನೆ ನಿಮ್ಮನೆ ಎದುರುಗಡೆ ತಾನೇ ಇರೋದು. ಹೌದು. ಅವಳು ಒಂಟಿಯಾಗಿದ್ದಾಗ ಹೋಗಿ ಅವಳು ನಂಗೆ ತಪ್ಕೊಂಡ್ಬಿಡು, ತಪ್ಕೊಂಡು ಟಚಿಂಗ್ ಮಾಡು. ಆಮೇಲೆ ಇಬ್ರು ಹಾರ್ಟ್ ಬೀಟಿಂಗು. ನೀನು ಐ ಲವ್ ಯು ಅಂತ್ಯ, ಅವಳು ಐ ಲವ್ ಯು ಅಂತಾಳೆ. ಆಮೇಲೆ ಇದ್ದೇ ಇದೆಯಲ್ಲ ಡುಯೆಟ್. ಎತ್ತೋ ಕೈನ, ಹಾ ಇಳಿಯೋ ಕೆಳಗೆ, ಯಾಕೋ? ತಿರುಗೋ ಆ ಕಡೆ. ಹಾ ಅಮ್ಮ, ಅವ್ರ ಅಪ್ಪ ಹಿಂಗ್ ಒದಿತಾನೆ, ಒದ್ದಿ ನನ್ನ ಜೈಲಿಗೆ ಹಾಕ್ತಾನೆ. ಆಮೇಲೆ ಜೈಲ್ ನೀನ ಊಟ ತಗೊಂಬರ್ತೀಯ. ರೋಮಿಯೋ ಜೂಲಿಯೆಟ್ಟೆ ಜೀವ ಬಿಟ್ಟಿರ್ಬೇಕಾರೆ ನೀನ್ ಜೈಲಿಗೆ ಹೋಗೋದೇನಮ್ಮ? ಹಾ ಅಯ್ಯೋ, ಎಲ್ಲ ಅವು ಹಾಗಂತ ಅವಳು ಹೇಳ್ತಾಳೆ. ಯಾರು? ಅದೇ ನಿನ್ ಲವರ್ ಪ್ರಿಯಾ. ಐಡಿಯಾ, ಬಾಡಿಗೆ ಹಾವು ತಂದು ಅವ್ರ ಮನೆ ಲ್ಯಾನ್ ನಲ್ಲಿ ಬಿಟ್ಬಿಡೋಣ. ಆಗ ಹಾವು ನೋಡಿ ಗಿಟಾರ್ ಅಂತ ಕಿರ್ಚ್ಕೊಂಡು ಕಬಡ್ಡಿ 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 ಅಂತಾಳೆ. ಆಗ ನೀನೇನ್ ಮಾಡ್ತೀಯ ಗೊತ್ತಾ? ಅದೇ ಸಮಯ ಕಾಯ್ತಾ ಇರ್ತೀಯ. ತಕ್ಷಣ ಕಾಂಪೌಂಡ್ ಎಗ್ರಿ ಗಬಕ್ಕಂತ ಹಾವು ಹಿಡ್ಕೊಂಡ್ಬಿಡ್ತೀಯ. ಹಚ್ಬಿಟ್ರೆ ಸಾಕಿದಾವಲ್ಲ. ಆಗ ಅವಳೇನ್ ಮಾಡ್ತಾಳೆ ಗೊತ್ತಾ? ಸಮಯಕ್ಕೆ ಸರಿಯಾಗಿ ಬಂದು ನನ್ ಕಾಪಾಡಿದ್ರಲ್ಲ, ಐ ಲವ್ ಯು ಅಂತಾಳೆ. ಆಗ ನೀನೇನ್ ಮಾಡ್ತೀಯ? ಹೋಗ್ಬಿಟ್ಟು ಬಂದು ಹೇಳ್ತೀನಿ. ಪ್ರಿಯಾ, ಪ್ರಿಯಾ, ಏನಜ್ಜಿ? ಈಶ್ವರನ್ ಗುಡಿಗೆ ಹೋಗಿ ಬರ್ತೀನಿ, ಪೂಜೆಗೆ ಸ್ವಲ್ಪ ಹೂ ಕಿತ್ತಿಡಮ್ಮ. ಸರಿ ಅಜ್ಜಿ. ಇಲ್ಲಯ್ಯ, ಸೀನೆ ಶುರು ಆಗಿಲ್ಲ ಇನ್ನ. ಒಳ್ಡು ಮೇನ್. ಸುಂದ್ರು, ನಿಮ್ಮ ಅಪ್ಪ ಎಲ್ಲ ಎಲ್ಲಿಗೆ ಹೋದ್ರ? ಅಜಿ ಬೆಳಗ್ಗೆ ಎದ್ದು ಅಲ್ಲುಜಿ ಮಕ ತೊಳೆದು ಪ್ಯಾಂಟ್ ಹಾಕೊಂಡು ಶರ್ಟ್ ಹಾಕೊಂಡು ಕೈಯಲ್ಲಿ ಕೋಲ್ ಹಿಡ್ಕೊಂಡು ಟೋಪಿ ಹಾಕೊಂಡು ಹೊರಟೋದ್ರು. ಡ್ಯೂಟಿಗೆ ಹೋದ್ರು ಅಂತ ಹೇಳೋದ್ ಬಿಟ್ಟು ಪುರಾಣ ಎಲ್ಲ ಹೇಳ್ತಾ ಇದ್ಯಲ್ಲ, ಪೆದ್ದುಕೊಂಡಿದೆ. Touching, 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 touching. ಕೆರಳಿದ ಸರ್ಪ. ನೀನೇನು ಉರಿ ಮಾಡ್ಬೇಡ, ನಾನಿದ್ದೀನಿ. ಓಕೆ ಓಕೆ ಓಕೆ, ಕೂಲ್ ಡೌನ್, ನಾನು ಹಿಡಿತೀನಿ. ಓಕೆ, ಒಂದು ನಿಮಿಷ.
ಅದೇನು ಮಾಡಲ್ಲ, ಮೂಕ ಪ್ರಾಣಿ ಏನು ಮಾಡಲ್ಲ. ಡೋಂಟ್ ವರಿ, ಡೋಂಟ್ ವರಿ. ನಿಮ್ ನೋಗಿನ ಇದು ಯಾವ ಮಹಾ ದೊಡ್ಡ ಹಾವು ಬಿಡ್ರಿ. ಅದು ಒರಿಜಿನಲ್ ಹಾವು ಸಾಬ್, ಅಲ್ಲಿ ಕಿತ್ತಿರೋದು ಇಲ್ಲಿದೆ. ಒರಿಜಿನಲ್ ಅವ. ಆ ಬಾಡಿಗೆ ಹಾವಿಗೆ 60 ರೂಪಾಯಿ ಕೊಟ್ಟೆ ಕಣ್ರು. 60 ರೂಪಾಯಿ ಕೊಟ್ಟ? ಏ ಮನೋಹರ, ಸುಂದರ ಇಷ್ಟೊತ್ತಿಗೆ ಏನ್ ಮಾಡ್ತಿರ್ತಾನೋ? ಏನ್ ಮಾಡ್ತಿರ್ತಾನ, ಅವನು ಪ್ರೇಮ ಸಕ್ಸಸ್ ಆಗಿ ಐ ಲವ್ ಯು ಪ್ರಿಯಾ ಅಂತ ಹೇಳ್ತಾ ಇರ್ತಾನೆ. ಅದಕ್ಕೆ ಅವಳು ಐ ಲವ್ ಯು ಸುಂದ್ರ ಅಂತ ಒಬ್ರಿಗೊಬ್ರು ಗಟ್ಟಿಯಾಗಿ ತಬ್ಕೊಂಡು ದ್ವೇಟ್ ಆಡ್ತಾ ಇರ್ತಾರ ಕಣೋ. ಹಂಗೆ ಇನ್ನು ಸ್ವಲ್ಪ ತಪ್ಕೊಳ್ಳೋ. ಥೂ, ಬಾ, ಏನ್ ಐಡಿಯಾ ಕೊಟ್ಟಿದ್ಯಾ? ಲೋ ಮನೋಹರ, ಇಂಥ ಐಡಿಯಾಗಳೆಲ್ಲ ನಿನ್ಗೆ ಹೇಗ ಫ್ಲಾಶ್ ಆಗ್ತವೆ? ಕಾಲಿಂದ. ಏ ಪ್ಲೇಟು, ನನ್ನ ಮೈಂಡು ಕಂಪ್ಯೂಟರ್ ಮೈಂಡು ಕಣ್ರೋ. ಏ ನಂಗೂ ಒಂದ್ ಐಡಿಯಾ ಕೊಡೋ. ಏ ಚಕ್ಕ, ನೀನ್ ಯಾರಿಗಾದ್ರೂ ಡವ್ ಹೊಡ್ದಿದ್ಯೇನಾ? ಯಾಕೆ ನೀನು ಇಲ್ವಾ? ಯಾಕೋ ಅವ್ರಪ್ಪ ನೋಡ್ಬಿಟ್ನಾ? ನೋಡಿರೋನು. ಸ್ವಲ್ಪ ನಾನೇನಾದ್ರೂ ಯಾಮಾರಿದ್ರೆ ನನ್ನ ಹೆಣನ ಹಂಗೇ ಒತ್ಕೊಂಡೋಗಿರೋದು ನೋಡಿರೋನು. ಅಲ್ರಯ್ಯ, ನಾನ್ ಡೌನ ಸೆಟಪ್ ಮಾಡಕ್ಕೆ ಅವ್ ಬಿಡ್ರಯ್ಯ ಅಂದೆ. ಬಿಡಿಸಿದ್ರಿ. ಒರಿಜಿನಲ್ ಅವೇನಯ್ಯ ಬಿಡೋದು? ಸ್ವಲ್ಪ ನಾನೇನಾದ್ರೂ ಯಾಮಾರಿದ್ರೆ ಇಟ್ಟೋದು ಸತ್ತೋಗ್ಬಿಡ್ತಿದ್ದೆ. ಅಷ್ಟೇನಾ? ನೀನೇನಾರ ಸತ್ತು ಹೋಗ್ಬಿಟ್ಟಿದ್ರೆ ನಿನ್ ಡೆಡ್ ಬಾಡಿ ಮುಂದೆ ಫೀಲಿಂಗ್ ನಲ್ಲಿ ಒಂದ್ ಕ್ವಾರ್ಟರ್ ಸಾರ ಹಾಕ್ಬಿಟ್ಟು ಡ್ಯಾನ್ಸ್ ಮಾಡ್ತಾ ಇದ್ದೀನಿ. ಎಲ್ಲ ನೋಡ್ತೀಯ. ಏನಾದ್ರೂ ಎಡವಟ್ಟ ಆಗ್ಬಿಟ್ಟಿದ್ರೆ ಏನಪ್ಪ ಗತಿ? ಯಾಕೋ ಸುಂದರ ಇಷ್ಟೊಂದು ಡಿಸಪಾಯಿಂಟ್ ಆಗಿದ್ಯಾ? ನಾನೇ ಒಂದ್ ಐಡಿಯಾ ಕೊಡ್ಲಾ? ನೀನೇನ್ ಐಡಿಯಾ ಮಾಡ್ಬೇಡ, ಎಲ್ಲ ಐಡಿಯಾ ನಾನೇ ಮಾಡ್ತೀನಿ. ಐಡಿಯಾನ ಹೇಳೋ. ಅದು ಸೂಪರ್ ಐಡಿಯಾ. ನಿನ್ನ ಐಡಿಯಾ ಏನು ಅಂತ ನನಗೆ ಚೆನ್ನಾಗ್ ಗೊತ್ತಮ್ಮ. ಅವಳೊಬ್ಳೆ ಹೋಗ್ಬೇಕಾದ್ರೆ ಅವಳನ್ನ ರೇಪ್ ಮಾಡ್ಬಿಡ್ತೀಯ. ಆಯ್ತು, ಸಿಗ್ದವ್ರನ್ನೆಲ್ಲ ರೇಪ್ ಮಾಡ್ಬಿಡಕ್ ನಾನೇನ್ ಮೈಕ್ ಟೈಸನ್ ಅನ್ಕೊಂಡ್ಬಿಟ್ಟಿದ್ರಾ? ಅವಳು ಹಂಗೇ ಸ್ಲೋ ಮೋಷನ್ ಅಲ್ಲಿ ಬರ್ತಾ ಇರ್ತಾಳೆ, ನಾನು ಸ್ಲೋ ಮೋಷನ್ ಅಲ್ಲಿ ಹೋಗ್ತೀನಿ. ಪ್ರಿಯಾ, ನಿಮ್ ಮನೇಲಿ ಹಾವು ಬಿಟ್ಟಿದ್ ನಾನಲ್ಲ, ನಮ್ಮ ಸ್ನೇಹಿತರು ಅಂತ ನಿಮ್ ಮೇಲೆ ಫಿಟ್ಟಿಂಗ್ ಇಟ್ಬಿಡ್ತೀನಿ. ಈಸಿ, ನಿಮ್ ಬಗ್ಗೆ ನಾನು ತುಂಬಾ ತಪ್ಪು ತಿಳ್ಕೊಂಡ್ಬಿಟ್ಟಿದ್ದೆ ಅಂತಾಳೆ. ಹಂಗೇ ಕಾಂಪ್ರ ಆಗ್ಬಿಡ್ತೀವಿ. ಆಮೇಲೆ ಇದೇ ಇದೆಯಲ್ಲ ನಮ್ ಚಾಪ್ಟ್ರು, ಲವ್ ಚಾಪ್ಟ್ರು, ಹಂಗೇ ಬಿಚ್ತೀನಿ. ನೋಡಿ, ನಾನು ನಿಮ್ಮನ್ನ ಮನಸಾರ ಪ್ರೀತಿಸ್ತಾ ಇದೀನಿ. ಬೇಕಾದ್ರೆ ಎದೆ ಬಗ್ಗೆ ತೋರಿಸ್ಲಾ ಅಂತ. ಅವಳು ತೋರ್ಸು ಅಂದ್ರೆ ತೋರ್ಸು ಅಂದಿದ ತಕ್ಷಣ ತೋರ್ಸ್ಬಿಡಕ್ಕೆ ನಾನೇನು ಆಂಜನೇಯ ಅಂತ ತಿಳ್ಕೊಂಡ್ಬಿಟ್ಟಿದ್ರಾ? ಹಾಗಂತ ಸುಮ್ಮನೆ ಡೌ ಕಟ್ತೀನಿ. ಅದಕ್ಕೆ ಒಪ್ಲಿಲ್ಲ ಅಂದ್ರೆ ಕಾಲ್ ಹಿಡ್ಕೊಂಡು ಗೊಳೋ ಅಂತ ಹತ್ತು ಬಿಡ್ತೀನಿ. ಗುರು, ನಿಜವಾಗ್ಲೂ ನಿನ್ ಕಣ್ಣಿಗೆ ಬರ್ತಾ ಗುರು? ಇದ್ದೇ ಇದೆಯಲ್ಲ ಸೇಫ್ಟಿ ಈರುಳ್ಳಿ ಜೋಬಲ್ಲಿ ಕಣ್ಣು ಬಿಟ್ಕೊಂಡು ಹತ್ತು ಬಿಡ್ತೀನಿ. ಅದಕ್ಕೂ ಅವಳು ಒಪ್ಲಿಲ್ಲ ಅಂದ್ರೆ? ಅದಕ್ಕೂ ಒಪ್ಪಿಲ್ಲ ಅಂದ್ರೆ ಇದ್ದೇ ಇದೆಯಲ್ಲ ಇನ್ನೊಂದು ಅರ್ಥ ಟಿಕ್ 20. ಅವಳಿಗೋಸ್ಕರ ವಿಷಯ ಕೂಡ ಸಾಯ್ತೆ ಗುರು. ಇದ್ರಲ್ಲಿ ವಿಶಾಲ ಕಣ ಇರೋದು ಮತ್ತೆ? ಜೇನ್ತುಪ್ಪ. ಅವಳಿಗೆ ಹೇಳ್ತೀನಿ, ನೋಡಿ ಪ್ರಿಯಾ, ನೀವು ನನ್ನ ಏನಾದ್ರು ಪ್ರೀತಿ ಮಾಡ್ಲಿಲ್ಲ ಅಂದ್ರೆ ಈ ವಿಷ ಕೂಡ ಸತ್ತೋಗ್ತೀನಿ ಅಂತ ಹೇಳಿ ಗಡಗಡ ಅಂತ ಇದನ್ನ ಕುಡಿದ್ಬಿಟ್ಟು ಸಾಯೋ ಒಂಥರ ತಲೆ ತಿರ್ಗಿ ಹಂಗೇ ಕೆಳಗೆ ಬಿದ್ದೋಗ್ಬಿಡ್ತೀನಿ. ಆಮೇಲೆ ನೀವೇನ್ ಮಾಡ್ತೀರಾ ಗೊತ್ತಾ? ಅವಳನ್ನ ಹತ್ರ ಬರಕ್ ಬಿಡ್ಬೇಡಿ. ಕಬಕ್ ಅಂತ ನಾನು ಎತ್ಕೊಂಡಾಗ ಆಸ್ಪತ್ರೆಗೆ ಅಡ್ಮಿಟ್ ಮಾಡ್ಬಿಡಿ. ಆಮೇಲೆ ಇದ್ದೇ ಇದೆಯಲ್ಲ ಆಸ್ಪತ್ರೆ ಬೆಡ್ ಮೇಲೆ ನಾನು ಬಕ್ಕೆ ಹಿಡ್ಕೊಂಡು ಅವಳು, ಆಸ್ಪತ್ರೆ ಬೆಡ್ ಮೇಲೆ ನಾನು ಬಕ್ಕೆ ಹಿಡ್ಕೊಂಡು ಅವಳು ಐ ಲವ್ ಯು ಅಂತ, ನಾನು ಐ ಲವ್ ಯು ಅಂತ. ಆಮೇಲೆ ಇದ್ದೇ ಇದೆಯಲ್ಲ ಡುಯೆಟ್ ಸಾಂಗು. ಸುಂದರ್, ಯಾಕೆ ತುಂಬಾ ಡಲ್ ಆಗಿದ್ದೀರಲ್ಲ? ಎನಿ ಪ್ರಾಬ್ಲಮ್? ಹಾಗೇನಿಲ್ಲ, ಮನುಷ್ಯ ಅಂದ್ಮೇಲೆ ಇದ್ದೇ ಇರುತ್ತಲ್ಲ ಒಳ್ಳೇದು ಕೆಟ್ಟದು. ಹೀಗೆ ಮನಸ್ಸಿಗೆ ಯಾವುದೋ ಒಂದು ವಿಷಯ ಬೇಜಾರಾಯ್ತು ಅಷ್ಟೇ. ನನಗ್ ಗೊತ್ತು, ನಾನ್ ಸರಿಯಾಗಿ ನಿಮಗೆ ರೆಸ್ಪಾಂಡ್ ಮಾಡ್ಲಿಲ್ಲ ಅಂತ ತಾನೇ ನಿಮಗ್ ಬೇಜಾರಾಗಿದೆ. ನಾನು ಏನ್ ಮಾಡ್ಲಿ? ನನಗೂ ನಂದೇ ಆದ ಪ್ರಾಬ್ಲಮ್ ಇದೆ. ಪ್ರಾಬ್ಲಮ್? ಅದೇನ್ ಪ್ರಾಬ್ಲಮ್ ಹೇಳಿ, ನಾನ್ ಸಾಲ್ವ್ ಮಾಡ್ತೀನಿ. ಅದು ಈ ಜನ್ಮದಲ್ಲಿ ನನಗ್ ಮದ್ವೆನೇ ಆಗೋ ಹಾಗಿಲ್ಲ. ಯಾಕೆ? ನೀವೇನಾದ್ರೂ ಸನ್ಯಾಸ ತಗೊಂಡು ಯಾವ್ದಾದ್ರು ಮಠಕ್ಕೆ ಸೇರ್ಕೊಂತ ಇದ್ದೀರಾ? ಚಿಚಿ, ಅದಲ್ಲ ರೀ. ನಮ್ ತಂದೆ ತಂಗಿಗೆ 3 ಜನ ಹೆಣ್ಮಕ್ಳಿದ್ದಾರೆ. ಅವರುಗಳಿಗೆ ಮೊದ್ಲು ಮದ್ವೆ ಮಾಡದೆ ನಮ್ ತಂದೆ ನನಗ್ ಮದ್ವೆ ಮಾಡೋ ಹಾಗೆ ಇಲ್ಲ. ಆದ್ರೆ ಅವ್ರಿಗೆಷ್ಟು ಹುಡುಕಿದ್ರು ಒಂದು ಗಂಡುಗಳು ಸಿಗ್ತಾ ಇಲ್ಲ ಸುಂದರ್. ಏನ್ ಮಾಡ್ಬೇಕು ತಿಳಿತಿಲ್ಲ. ಯಾಕೆ? ಅವ್ರಿಗೇನಾದ್ರೂ ಕೈ ಕಾಲಿಲ್ಲದೆ ಸ್ಕ್ರಾಪ್ ಆಗ್ಬಿಟ್ಟವ್ರ? ಹಾಗೇನಿಲ್ಲ, ಎಲ್ರು ಚೆನ್ನಾಗಿದ್ದಾರೆ. ಇನ್ನೇನ್ ಬಿಡಿ, 3 ಜನಕ್ಕೂ ಗಂಡುಗಳನ್ನ ಹುಡುಕ್ಬಿಟ್ಟು ಮದುವೆ ಮಾಡಿಸ್ಬಿಡೋಣ. ರಿಯಲಿ? ನೀವು ಗಂಡು ಹುಡುಕ್ತೀರಾ? ನಿಮ್ ಮೇಲೆ ಲವ್ಗೋಸ್ಕರ ಬೇಕಾದ್ರೆ ಬ್ರೋಕರ್ ಕೆಲಸನೂ ಮಾಡಿ. ಥ್ಯಾಂಕ್ಸ್ ಅ ಲಾಟ್. ತಗೊಳ್ಳಿ ಆ 3 ಜನ ಹುಡುಗಿರ್ ಫೋಟೋ. ಯಾಕೆ? ಪ್ಲೀಸ್ ಹೆಲ್ಪ್ ಮೀ. ರಾಘವೇಂದ್ರ, ನಾನು ಮಾಡ್ತಾ ಇರೋ ಕೆಲಸ ಸಕ್ಸಸ್ ಆಗ್ಲಿ ಅಂತ ಆಶೀರ್ವಾದ ಮಾಡಪ್ಪ. ಗುರುವೆ,
ಈ 3 ಜನ ತ್ರಿಪುರ ಸುಂದರರಿಗೆ ನೀನೇ ಗಂಡುಗಳನ್ನ ಹುಡುಗಿಸಿ ನನ್ನ ಲವ್ ಲೈನ್ ಕ್ಲಿಯರ್ ಮಾಡು ತಂದೆ. ಏನಿದು ಬೆಗ್ಗರ್ ವಾಯ್ಸು? ಹಲೋ ಮಿಸ್ಟರ್, ನಾನಾ? ಪ್ಲೀಸ್ ಕಮ್ ಹಿಯರ್. ವಾಟ್ ಈಸ್ ದಿಸ್? ಎಷ್ಟು ಹಾಕಿದ್ದೀರಾ? ಕಣ್ಕಾಣಿಸಲ್ಲ 10 ಪೈಸಾ. 10 ಪೈಸಾ ಎಷ್ಟ್ ಜಮ್ದಿಂದ ಹೇಳ್ತಿದ್ದೀರಿ? ಕಾಕ ಅಂಗಡಿಯಲ್ಲಿ ಒಂದ್ ಸಿಗರೇಟ್ ಬೆಲೆ ಎಷ್ಟು ಗೊತ್ತೇನ್ರಿ? 1 ಕಾಲು. 2 ಇಡ್ಲಿ ಬೆಲೆ ಎಷ್ಟು ಗೊತ್ತಾ? 2 ಕಾಲು. ಒಂದ್ ಸಿಗರೇಟಿನ ಬೆಲೆ ಎಷ್ಟು ಗೊತ್ತೇನ್ರಿ? 1.30. ಐ ಮೀನ್ 130 ಪೈಸಾ. ಆ? ಇಂಟರ್ನ್ಯಾಷನಲ್ ಮಾರ್ಕೆಟ್ ನಲ್ಲಿ ₹1 ಬೆಲೆ ಎಷ್ಟು ಗೊತ್ತೇನ್ರಿ? 16 ಪೈಸೆ ಆಗೈತೆ. ಇಂಥದ್ರಲ್ಲಿ ಜುಜ್ಬಿ 10 ಪೈಸೆಗೆ ಏನ್ರಿ ಬರ್ತದ ಮಣ್ಣು? ರೇ, ಮರ್ಯಾದಿಂದ 10 ಪೈಸಾ ವಾಪಸ್ ತಗೊಂಡು ₹1 ಹಾಕಿ, ಇಲ್ಲ ತಗೊಳ್ಳಿ. ಚಾಯ್ಸ್ ಫಾರ್ ಯು. ಹಾ ತಗೊಳ್ಳಿ. ಥ್ಯಾಂಕ್ ಯು ಫ್ರೆಂಡ್ಸ್. ಯೆಸ್, ಟೇಕ್ ಯು ವಾಚ್. ಯೆಸ್ ಅಮ್ಮ. ಈ 3 ಜನ ತ್ರಿಪುರ ಸುಂದರರಿಗೆ ಹೇಳ್ ಮಾಡಿಸ್ತಂತ ತ್ರಿಮೂರ್ತಿಗಳು. ಅಣ್ಣ ಕಲಿಯುಗದ ಕರ್ಣ ಅಣ್ಣ ನೀನು. ಧರ್ಮರಾಯ ಭಿಕ್ಷಾಕೋದಲ್ಲಿ ಗಿನ್ನಿಸ್ ರಿಕಾರ್ಡ್ ಮಾಡ್ಬಿಟ್ಟಲ್ಲ. ಹೌದಣ್ಣ. ಇಷ್ಟೇ ಅಲ್ಲ, ನಾನು ಹೇಳ್ದಾಗ ನೀವು ಕೇಳಿದ್ರೆ ಇನ್ನೂ ಹೆಚ್ಚಿಗೆ ಬಕ್ಷಿಸ್ ಕೊಡ್ತೀನಿ. ನಾವ ಏನ್ ಹುಡುಗಿರಾ? ಹುಡುಗಿರು ಹಂಗಾರೆ ನೀವು ತಿರ್ಪೆ ನನ್ನ ಮಕ್ಕಳ್ರ ತಿರ್ಕೊಂಡ್ ತಿನ್ನೋರಿಗೆ ಹೆಣ್ ಕೊಟ್ಟು ಮದುವೆ ಮಾಡಿಸಿ ಸಂಬಂಧ ಬೆಳೆಸೋಣ ಅಂದ್ರೆ ನನ್ನ ಮಾಮ ಅಂತ ಕರಿತೀರಾ? ಕೊಡ್ರ ವಾಪಸ್ಸು. ನೀವಿಲ್ದೇ ನಿಮ್ಮ ಅಪ್ಪನಂತ ಗಂಡುಗಳು ಸಿಗ್ತಾರೆ. ತಪ್ಪಾಯ್ತಣ್ಣ. ನಾನು ಹೇಳ್ದಾಗ ಕೇಳ್ತೀರಾ? ಅಮ್ಮ, ನನ್ನ ಮಕ್ಕಳ್ರ ಹೋಗ್ರ ಅಲ್ಲಿ ಕೂತ್ಕೊಳ್ರಿ. ತಿರ್ಪೆ ನನ್ನ ಮಕ್ಕಳ ಹೋಗ್ರ ಮೇಲೆ ಕೂತ್ಕೊಳ್ರಿ, ಕೂತ್ಕೊಳ್ರು. ಅಮ್ಮ, ಹಂಗಲ್ಲ ಗುರು. ಯಾರು? ನಮಸ್ಕಾರ ಅಮ್ಮ. ನಮಸ್ಕಾರ. ನನ್ನ ಹೆಸರು ಸುಂದರ್ ಅಂತ. ಪ್ರಿಯಾ ನಿಮ್ 3 ಜನ ಹೆಣ್ಮಕ್ಳಿಗೆ ಗಂಡ್ಗಳನ್ನ ಹುಡ್ಕೊಡಿ ಅಂದ್ರು. ತುಂಬಾ ಕಷ್ಟಪಟ್ಟು ಹುಡ್ಕೊಂಡ್ ಬಂದಿನಿ. ನೋಡಿ ಏನ್ ಸೂಪರ್ ಆಗಿದ್ದಾರೆ. ಇವ್ರಿಗೆ ದಿನ ಇನ್ಕಮ್ ಒಲೆ ಜೋರಾಗಿದೆ. ಹೌದಾ? ನೀವು ಬ್ರೋಕರಾ? ಅಲ್ಲಮ್ಮ, ನಾನ್ ಸೋಷಿಯಲ್ ವರ್ಕರ್. ಪ್ರಿಯಾ ಹೇಳಿದ್ರಲ್ಲ ಅಂತ ನಾನು ಈ ಕೆಲಸ ಮಾಡಿದೆ ಅಷ್ಟೇ. ಹೌದಾ? ಒಂದ್ ನಿಮಿಷ ಆಯ್ತಮ್ಮ. ಕೂತ್ಕೊಳ್ಳಿ, ಬರ್ತೀನಿ. ಅಮ್ಮ ತುಳಸಿ ತಾಯಿ, ನನ್ ಮಕ್ಕಳ ಗಂಡ್ ಸಿಕ್ಕಿದ್ರೆ ಈಡ್ಗಾಯಿ ಹೊಡಿತೀನಿ ಅಂತ ಹಸ್ಕೊಂಡಿದ್ನಲ್ಲ, ತಗೋ. ಅವ್ರಿಗೆ ಸರಿಯಾದ ಹುಡುಗಿರು ಸಿಕ್ಕಿ ಮದುವೆ ಆಗೋವರೆಗೂ ಎಲ್ಲಿ ದೇವ್ರ ಮುಂದೆ ಈಡ್ಗಾಯಿ ಹೊಡೆದ್ರು ಬಳ್ಕೋತೀವಿ ಅಂತ ಅರಸ್ಕೊಬಿಟ್ಟಿದ್ರು. ಮಹಾನ್ ದೈವ ಭಕ್ತರು. ಹೌದಾ? ನಾನ್ ಗಾಬರಿ ಆಗ್ಬಿಟ್ಟಿದ್ದೆ. ಬನ್ನಿ ಒಳಗಡೆ. ನಡೀರಿ ನಡೀರಿ. ಅಮ್ಮ ಅಮ್ಮ ಭಿಕ್ಷಾಕ್ತಾಯೇ ಅಮ್ಮ. ವಾಟ್ ಇಸ್ 10 ಪೈಸಾ? ₹1 ಎಂಟನ ಹಾಕ್ಬಾರ್ದ? ತಾಯೇ ಭಿಕ್ಷೆ ಪ್ಲೀಸ್. ಚಿಲ್ರೆ ಇಲ್ಲ. 100 ಕಾಯಿ ಕೊಡಿ. ದೇವಸ್ಥಾನಕ್ಕೆ ಹೋಗಿದ್ರೆ ಅಮ್ಮ, ಇವ್ರುಗಳ ಗಂಡುಗಳು ಯಾಕೆ ಚೆನ್ನಾಗಿಲ್ವಾ? ಅಮ್ಮ, ಇವ್ರ ದೇವಸ್ಥಾನದಲ್ಲಿ ಭಿಕ್ಷೆ ಎತ್ತವ್ರು. ಅಯ್ಯೋ, ನಿನ್ಗೇನು ಗೊತ್ತಾಗಲ್ಲ. ಹಾ? ಎಲ್ಲ ಎಕ್ ಕೊಟ್ಟೋಯ್ತು.